ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. GDS 2026 ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ನ ಜಾಬು 28,740 ಹುದ್ದೆಗಳ ಮೊದಲನೇ ರಿಸಲ್ಟ್ ಈಗಾಗಲೇ ಡಿಕ್ಲೇರ್ ಆಗಿದೆ. ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ. 23ನೇ ತಾರೀಕು ಕಂಪ್ಲೀಟ್ ಆಯಿತು. ಸೊ ಸೆಕೆಂಡ್ ಮೆರಿಟ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಸೆಲೆಕ್ಟ್ ಆಗಿರುವಂಥ ಕೆಲವೊಂದು ಸ್ಟೂಡೆಂಟ್ಸ್ ಏನಿದ್ದಾರೆ ಅಥವಾ ಅಭ್ಯರ್ಥಿಗಳೇನಿದ್ದಾರೆ ಅವರು ಕೆಲವೊಂದಷ್ಟು ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ನಾನು ಈಗ BPM ಮತ್ತು ABPM ದಾಖ ಸೇವಕ್ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿದ್ದೆ. ಆದರೆ ನಾನಿವಾಗ ABPMಗೆ ಸೆಲೆಕ್ಟ್ ಆಗಿದ್ದೀನಿ, BPMಗೆ ಹೋಗ್ಬೋದಾ, ನೆಕ್ಸ್ಟು ಅಪ್ಲಿಕೇಶನ್ ಹಾಕ್ಬೋದಾ, ಈ ರೀತಿಯಾದಂತಹ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ಕಂಪ್ಲೀಟ್ ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ, ಕಟ್ ಆಫ್ ಎಷ್ಟಿರುತ್ತೆ, ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿರುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ GDS ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಆಪ್ಷನ್ಸ್ ಇರುತ್ತೆ. ಜಸ್ಟು BPMಗೆ ಮಾತ್ರ ಅಪ್ಲೈ ಮಾಡ್ಬೋದು, ಇಲ್ಲ BPM ABPM ದಾಖ ಸೇವಕ್ ಮೂರಕ್ಕೂ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ABPMಗೆ ಅಷ್ಟೇ ಅಪ್ಲೈ ಮಾಡ್ಬೋದು. ಈ ರೀತಿ ಯಾವ ರೀತಿ ಬೇಕಿದ್ರೂ ನೀವು ಅಪ್ಲೈ ಮಾಡ್ಬೋದು. ಪ್ಲೇಸಸ್ನ ನೋಡಿಕೊಂಡು, ಡಿಸ್ಟೆನ್ಸ್ನ ನೋಡಿಕೊಂಡು, ಇದೆಲ್ಲನೂ ನೋಡಿಕೊಂಡು ನೀವು ಅಪ್ಲೈ ಮಾಡಿರ್ತೀರ. ಬಟ್ ನೀವು ಫಸ್ಟ್ ಪ್ರಿಫರೆನ್ಸಲ್ಲಿ BPMಗೆ ಕೊಟ್ಟಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಕೂಡ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಈಗ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಅಥವಾ ಯಾವುದಾದ್ರೂ ಒಂದು ಜಾಬ್ ಸಿಕ್ಕರೆ ಸಾಕು ಅನ್ನೋ ಒಂದು ಕಂಡೀಷನಲ್ಲಿ ಸಿಚುವೇಷನಲ್ಲಿ ABPM ದಾಖ ಸೇವಕ್ ಕೂಡ ಕೊಟ್ಟಿರ್ತೀರ. ಸೊ ನಿಮ್ಮ ಒಂದು ಪರ್ಸಂಟೇಜ್ಗೆ ಅಕಸ್ಮಾತ್ BPM ಸಿಕ್ಕಿಲ್ಲ, ABPM ಸಿಕ್ಕಿದೆ, ನೆಕ್ಸ್ಟು ನೀವು BPMಗೆ ಹೋಗಬೇಕು. ಯಾವ ರೀತಿಯಾಗಿ ಹೋಗೋದು? ಈಗಲೇ ಟ್ರಾನ್ಸ್ಫರ್ ಕೊಡ್ತಾರಾ, ಇಲ್ಲ ನೆಕ್ಸ್ಟು ಅಪ್ಲಿಕೇಶನ್ ಹಾಕ್ಬೋದಾ ಅಂತಂದರೆ, ಹೌದು, ನೀವು ನೆಕ್ಸ್ಟು ಏನು ಕಾಲ್ ಮಾಡ್ತಾರೆ ಅಲ್ವಾ, ಅಲ್ಲಿ ಅಪ್ಲಿಕೇಶನ್ನ ಹಾಕಿಬಿಟ್ಟು ABPMಯಿಂದ BPMಗೆ ಹೋಗಬೇಕಾಗತ್ತೆ. ಸೊ ಈಗ ನೀವು ABPMಲ್ಲಿ ಇದ್ದೀರಾ ಅಂತಂದರೆ ನೆಕ್ಸ್ಟು ABPMಗೆ ಅಪ್ಲೈನೇ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ BPMಗೆ ಅಪ್ಲೈ ಮಾಡಿ. ಯಾಕೆ ಅಂತಂದರೆ ಅದು ABPMಗಿಂತ ಹೈಯರ್ ಪೋಸ್ಟ್ ಆಗಿರುತ್ತೆ, ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಹಾಗಾಗಿ BPMಗೆ ಮಾತ್ರ ಅಪ್ಲೈ ಮಾಡಿದಾಗ ನಿಮಗೆ ಬೇಕಾಗಿರೋವಂಥ BPM ಜಾಬು ಸಿಗುತ್ತೆ. ಓಕೆನಾ, ಈ ರೀತಿ ಆದರೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ಈ ಪೋಸ್ಟ್ ಆಫೀಸಲ್ಲಿ ಆಫೀಸ್ಗಳು ಹೆಂಗಿರುತ್ತೆ ಅಂತಂದರೆ ಲೆವೆಲ್ 1, ಲೆವೆಲ್ 2 ಈ ಥರ ಇರುತ್ತೆ. ಲೆವೆಲ್ 1ನಲ್ಲಿ ABPM ಆಗಿ ಕೆಲಸ ಮಾಡ್ತಿದ್ರು ಕೂಡ ಲೆವೆಲ್ 2ಗೆ ಟ್ರಾನ್ಸ್ಫರ್ ತೊಗೊಂಡ್ರೆ ನೀವು BPM ಆಗಿ ಕೆಲಸನ ಮಾಡ್ಬೋದು. ಆ ಒಂದು ಆಪ್ಷನ್ ಇದೆ. ಹಾಗಾದರೆ ಟ್ರಾನ್ಸ್ಫರ್ ಯಾವಾಗ ಸಿಗುತ್ತೆ ಅಂತಂದರೆ ನಿಮಗೆ 2 ವರ್ಷ ಸರ್ವೀಸ್ ಆಗಿರಬೇಕಾಗತ್ತೆ. 2 ವರ್ಷ ನೀವು ಅದೇ ಜಾಬಲ್ಲಿ ಅಂದರೆ ABPM ಜಾಬಲ್ಲೇ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡಿಬಿಟ್ಟು ನಂತರ ಟ್ರಾನ್ಸ್ಫರ್ ತೊಗೊಳ್ಬೋದು. ಓಕೆನಾ, ಈ ರೀತಿಯಾಗಿ ತೊಗೊಳ್ಬೋದು. ಇಲ್ಲಾಂತಂದರೆ ನೀವು ತುಂಬ ಡಿಸ್ಟೆನ್ಸಲ್ಲಿ ನಿಮಗೆ ಜಾಬ್ ಆಗಿದೆ ಅಂತ ಅಂದರೂ ಕೂಡ ನೀವು ಟ್ರಾನ್ಸ್ಫರ್ನ ತೊಗೊಳ್ಬೋದು. 2 ವರ್ಷ ನಿಮ್ಮ ಒಂದು ಸರ್ವೀಸ್ ಆಗಿರಬೇಕಾಗತ್ತೆ. ಸೊ ತುಂಬ ಕಡಿಮೆ ಸಮಯದಲ್ಲೇ ನಿಮಗೆ ಟ್ರಾನ್ಸ್ಫರ್ ಕೂಡ ಸಿಗುತ್ತೆ. ಹಾಗಾಗಿನೇ ತುಂಬ ಜನ ಬೇರೆ ಬೇರೆ ಕಡೆಯಿಂದ ತುಂಬ ದೂರ ಎಲ್ಲನೂ ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ನೀವು ನೆಕ್ಸ್ಟು ನಾನು ಜಾಬಲ್ಲಿದ್ದೀನಿ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ನೆಕ್ಸ್ಟ್ ಟೈಮು ಅಂತಂದರೆ ಖಂಡಿತ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ನೀವು BPMಲ್ಲಿ ಇದ್ರೂ ಕೂಡ ನಿಮ್ಮ ಊರಿಗೆ ಹತ್ರ ಇರೋವಂಥ ಪ್ಲೇಸಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಒಂದು ವಿಷಯ ಏನಂತಂದರೆ ಇದರಿಂದ ಪಾಪ ಇನ್ನೂ ಸೆಲೆಕ್ಟ್ ಆಗಿರೋಲ್ವಲ್ಲ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ ಫಸ್ಟೇ ಅವರು ಸೆಲೆಕ್ಟ್ ಆಗಿರೋದಿಲ್ಲ, ನಿಮಗಿಂತೂ ಕಡಿಮೆ ಪರ್ಸಂಟೇಜ್ ಇರುತ್ತೆ. ಹಾಗಾಗಿ ಅವರ ಒಂದು ಟೈಮ್ ಆಗಿರ್ಬೋದು ಅದೆಲ್ಲನೂ ಕೂಡ ತುಂಬ ವೇಸ್ಟ್ ಆಗುತ್ತೆ. ಸೊ ಆದಷ್ಟು ಕೂಡ ನೀವು ಕೆಲಸ ಮಾಡ್ತೀರಾ ಅನ್ನೋ ಕಡೆನೇ ಅಪ್ಲೈ ಮಾಡಿ. ಆಗ ನಿಮಗೂ ಕೂಡ ಒಳ್ಳೆಯದು. ಪಾಪ ಸೆಲೆಕ್ಟ್ ಆಗದೆ ಇರೋರಿಗೂ ಕೂಡ ಪರ್ಸಂಟೇಜ್ ಜಸ್ಟು ಒಂದೊಂದರಲ್ಲಿ ಮಿಸ್ ಆಗ್ತಾ ಹೋಗುತ್ತೆ. ಸೊ ಅಂಥವರಿಗೆಲ್ಲ ತುಂಬ ಎಲ್ಪ್ ಆಗುತ್ತೆ. ಇದು ನನ್ನ ಸಜೆಷನು. ಸೊ ಈ ರೀತಿಯಾಗಿ ನೀವು ಟ್ರಾನ್ಸ್ಫರ್ ಕೂಡ ತೊಗೊಳ್ಬೋದು ಮತ್ತು ಇನ್ನೊಂದು ಸರಿನೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಇಲ್ಲ. ನಿಮಗೆ ಈ ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ.
ನೆಕ್ಸ್ಟು ಇನ್ನೂ ಒಬ್ಬರು ಒಂದು ಕ್ವಶನ್ ಕೇಳಿದರು, ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಎಷ್ಟು ವೇಕೆನ್ಸೀಸ್ ಇರ್ಬೋದು ಅಂತ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಪ್ರೂಫ್ ಸಮೇತ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದೇ ವಿಡಿಯೋದಲ್ಲಿ ಹೇಳೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇನ್ನೂ ಕೂಡ ಕ್ವಶನ್ ಕೇಳ್ತಾ ಇದ್ದೀರಾ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕ್ವಶನ್ ಕೇಳ್ತಾ ಇದ್ದೀರಾ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ. ನಾನು ಹೇಳ್ದಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ 23ಗೆ ಎಂಡ್ ಆಗಿದೆ, ಯಾವುದೇ ರೀತಿಯಾದಂತಹ ಎಕ್ಸ್ಟೆಂಡ್ ಆಗಿಲ್ಲ. ಸೊ ಅದಾದ ನಂತರ ಈಗ 1 ವೀಕ್ ಟು 10 ಡೇಸ್ ಬೇಕಾಗುತ್ತೆ ವೇಕೆನ್ಸೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ವೇಕೆನ್ಸಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ಏಪ್ರಿಲ್ 1st ವೀಕಲ್ಲಿ ಖಂಡಿತ ರಿಲೀಸ್ ಆಗುತ್ತೆ. ಸೊ ಅಕಸ್ಮಾತ್ ಡಿಲೇ ಆಯಿತು ಅಂತಂದರೆ ಏಪ್ರಿಲ್ 10 ಅಷ್ಟರಲ್ಲಿ ಖಂಡಿತ ನಿಮ್ಮ ಒಂದು GDS ಸೆಕೆಂಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡ. ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆದಂಥವರಿಗೂ ಕೂಡ 15 ದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಈಗಲೇ ಈಗ ಏನು 95 ಆ್ಯಂಡ್ ಅಬೋವ್ ಇದ್ದೀರಾ ಅವರೆಲ್ಲನೂ ಕೂಡ ತಪ್ಪದೆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಏನು ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ, ಹಾಗಾಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನೀವು ಕ್ವಾಲಿಫೈ ಆದರೆ ಮಾತ್ರ ನಿಮಗೆ ಜಾಬ್ ಅನ್ನೋದು ಕನ್ಫರ್ಮ್ ಆಗೋವಂಥದ್ದು. ಒಂದು ಲಿಸ್ಟಲ್ಲಿ ನಿಮ್ಮ ನೇಮ್ ಬಂದ ತಕ್ಷಣ ನೀವು ಜಾಬಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ತುಂಬ ಜನ ರಿಜೆಕ್ಟ್ ಆಗೋ ಅಂಥದ್ದೇ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕಟ್ ಆಫ್ ಎಷ್ಟಿರುತ್ತೆ ತುಂಬ ಜನ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಸೊ ಕಟ್ ಆಫ್ ಬಂದುಬಿಟ್ಟು ಈಗ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಬಂದು 97 ಜಾಸ್ತಿ ಇದೆ, 97, 96ಗೆ ನಿಂತಿದೆ. ಸೊ 94, 93ವರೆಗೂ ಕೂಡ ಹೋಗ್ಬೋದು. PWD EWS ಇರೋವಂಥವ್ರು 90+ ಇದ್ರೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ನೇಮ್ನ. ಓಕೆನಾ? ಮತ್ತು ಬರ್ತಾ ಪರ್ಸೆಂಟೇಜು ಖಂಡಿತ ಕಡಿಮೆ ಆಗುತ್ತೆ. ಸೊ ಅದಲ್ಲದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ತುಂಬ ಬೇಗನೆ ಹೊಸದಾದಂತಹ ನೋಟಿಫಿಕೇಷನ್ ಕೂಡ ಬಿಡ್ತಾರೆ. ವೆಯ್ಟ್ ಮಾಡ್ತಾ ಇರಿ. ಆದಷ್ಟು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಹೊಸ ಒಂದು ವೇಕೆನ್ಸೀಸ್ಗಾಗಿರ್ಬೋದು, ಇಲ್ಲೂ ಅಷ್ಟೇ ನೀಟಾಗಿ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ನೀವು ನಿಮ್ಮ ಒಂದು ನೇಮ್ ಬಂದರೆ ಏನೇನೆಲ್ಲ ಮಾಡಬೇಕು ಅದಕ್ಕೆ ಪೂರ್ತಿಯಾಗಿ ರೆಡಿಯಾಗಿರಿ. ಇದು ನನ್ನ ಸಜೆಷನು. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವೇಕೆನ್ಸೀಸು ಕೂಡ ಇರುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲೂ ಕೂಡ. 5 ರಿಂದ 6 ಮೆರಿಟ್ ಲಿಸ್ಟ್ಗಳು ಬರೋ ಅಂಥ ಸಾಧ್ಯತೆ ಈ ಒಂದು ಶೆಡ್ಯೂಲಲ್ಲಿ ಇರುತ್ತೆ. ಓಕೆನಾ? ಸೊ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರಿಗೆ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GDS ರಿಲೇಟೆಡ್ ಪ್ರತಿಯೊಂದು ವೀಡಿಯೋಸ್ ಕೂಡ ನನ್ನ ಚಾನಲಲ್ಲಿದೆ, ವಿಸಿಟ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಖಂಡಿತ ನಿಮಗೆ ರಿಪ್ಲೈ ಸಿಗುತ್ತೆ. ಥ್ಯಾಂಕ್ ಯು.